ಕಲಬುರಗಿ ನಗರದ ಅಡ್ವೊಕೇಟ್ ಕಾಲೋನಿಯಲ್ಲಿ ಇರುವ ಶ್ರೀ ಮಹಾಲಕ್ಷ್ಮಿ ದೇವಿ ದೇವಸ್ಥಾನದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿ ಪುರಾಣ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಕಲಬುರಗಿ ನಗರದ ಅಡ್ವೊಕೇಟ್ ಕಾಲೋನಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ದೇವಿ ಪುರಾಣ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 2ರವರೆಗೆ ಪುರಾಣ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ದೀಪ ಜ್ಯೋತಿ ಹಚ್ಚುವ ಮೂಲಕ ಉದ್ಘಾಟನೆ ಮಾಡಿದರು. ಪುರಾಣವನ್ನು ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯರು ಶ್ರೀ ರಾಚೋಟೀಶ್ವರ ಸಂಸ್ಥಾನ ಮಠ ಹೊನ್ನೆಕಿರಣಿಗೆ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ದೇವಿ ಪುರಾಣ ನಡೆಯುತ್ತಿದೆ. ಇಂದು ಮೊದಲನೇ ದಿನದ ದೇವಿ ಪುರಾಣಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ಸದ್ಭಕ್ತರಿಗೂ ಅಡ್ವೊಕೇಟ್ಸ್ ಕಾಲನಿ ವತಿಯಿಂದ ಆರ್ಥಿಕ ಶುಭಾಶಯಗಳು. ಪರಮ ಪೂಜ್ಯರು ಈಗಾಗಲೇ ವೇದಿಕೆ ಮೇಲೆ ಬಂದು ಆಶೀನರಾಗಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವನ್ನು ಸಲ್ಲಿಸ್ತೇನೆ ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಪುರಾಣದ ಕಾರ್ಯಕ್ರಮಕ್ಕೆ ಬಂದಂತ ಮುಖ್ಯ ಅತಿಥಿಗಳಂತ ಶ್ರೀ ರಾಮಚಂದ್ರ ರಘುಜಿ ಖ್ಯಾತ ಉದ್ಯಮಿದಾರರು ಕಲಬುರಗಿ, ಇವರಿಗೆ ನಾನು ವೇದಿಕೆ ಮೇಲೆ ಬರ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಅವರು ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ಡಾಕ್ಟರ್ ಶರಣು ಕಾಮರೆಡ್ಡಿ ಮೂಳೆ ತಜ್ಞರು ಕಲಬುರಗಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಕರೆಡ್ಡಿ ನ್ಯಾಯವಾದಿಗಳು ಕಲಬುರಗಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಅದೇ ರೀತಿ ಶ್ರೀ ಸಿದ್ದಾಜಿ ಪಾಟೀಲ್ ನ್ಯಾಯವಾದಿಗಳು ಕಲಬುರಗಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಪುರಾಣದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮೆಲ್ಲರ ಈ ಅಡ್ವೊಕೇಟ್ಸ್ ಕಾಲನಿ ರಿಜಿಸ್ಟರ್ನ ಗೌರವಾಧ್ಯಕ್ಷರಾದಂತಹ ಶ್ರೀ GS ಬಿರಾದರ್ ಸಾಹೇಬರು ವೇದಿಕೆ ಮೇಲೆ ನಾನು ಬರಕ್ ಮಾಡ್ಕೊತಿದ್ದೇನೆ. ಅವರು ಕೂಡ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ಕೊಳ್ತೇನೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ನ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಅದೇ ರೀತಿಯಾಗಿ ಶ್ರೀ ಬಾಬುರಾವ್ ಯಡ್ರಾಮಿ ಜಿಲ್ಲಾಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಇವರಿಗೆ ಶ್ರೀ ಮಂಜುನಾಥ್ ಜೇವರ್ಗಿ ಅಧ್ಯಕ್ಷರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ಅಡ್ವೊಕೇಟ್ಸ್ ಕಾಲನಿ ಇವರು ನೆರವೇರಿಸಿಕೊಡ್ಬೇಕಾಗಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ಇವರನ್ನ ಶ್ರೀ ಸುಭಾಷ್ ಚಂದ್ರ ಕೋಡಿನ್ ಕಾನೂನು ಸಲಹೆಗಾರರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ಅಡ್ವೊಕೇಟ್ಸ್ ಕಾಲನಿ ಇವರು ನೆರವೇರಿಸಿಕೊಡ್ಬೇಕಾಗಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ಅಡ್ವೊಕೇಟ್ಸ್ ಕಾಲನಿ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಅವರಿಗೂ ಕೂಡ ಸನ್ಮಾನ ಇದೆ. ಹಾಗಾಗಿ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅವರನ್ನ ಶ್ರೀ ಲಿಂಗರಾಜ್ ಮಲ್ಗಪ್ಪನವರು ಖಜಾನ್ಸಿ ಅವರು ಮಹಾಲಕ್ಷ್ಮಿ, ಶ್ರೀ ಹರ್ಷವರ್ಧನ್ ಮರಡಿ ಮಹಾಲಕ್ಷ್ಮಿ ದೇವಸ್ಥಾನದ ಸದ್ಭಕ್ತರು ಇವರು ಬಂದು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂಥ ಶ್ರೀ GS ಬೆರದರ್ ಸಾಹೇಬರು ಗೌರವಾಧ್ಯಕ್ಷರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ಅಡ್ವೊಕೇಟ್ಸ್ ಕಾಲನಿ ಇವರನ್ನ ಶ್ರೀನಿವಾಸ್ ರೆಡ್ಡಿಯವರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸದ್ಭಕ್ತರು ಇವರು ಬಂದು ನೆರವೇರಿಸಿಕೊಡ್ಬೇಕಾಗಿದೆ. ಡಾಕ್ಟರ್ ಶರಣಪ್ಪ ಡಗ್ಗೆ ಸಾಹೇಬರು IPS ನಗರ ಪೊಲೀಸ್ ಆಯುಕ್ತರು ಕಲಬುರಗಿ ಇವರು ಆಗಮನಿಸಿದ್ದಾರೆ. ತಮ್ಮ ಇಂಥ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ 2 ನಿಮಿಷ ಜೊತೆಗೆ ಕಳೆಯೋದಕ್ಕೆ ಬಂದಿದ್ದಕ್ಕೆ ಡಾಕ್ಟರ್ ಶರಣಬಸಪ್ಪ ದಗೆ ಅವರಿಗೆ ನಮ್ಮ ಕಾಲನಿಯ ಎಲ್ಲರ ವತಿಯಿಂದ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸಿಸ್ತೇನೆ. ಇದೇ ಸಂದರ್ಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಒಳ್ಳೆಯದಾಗಲಿ, ತಮ್ಮೆಲ್ಲರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ ನೆಲೆಸಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಮಕ್ಕಳಿಗೆಲ್ಲ ಒಳ್ಳೆಯ ರೀತಿಯ ಒಂದು ಶಿಕ್ಷಣವನ್ನು ನೀಡಿ, ಒಳ್ಳೆಯ ಸಂಸ್ಕೃತಿಯನ್ನು ನೀಡಿ, ಅವರಿಗೇನು ನಮ್ಮ ಈ ದಸರಾ ಪರಂಪರೆ ಇದೆ ಇದರ ಬಗ್ಗೆ ಒಂದು ಈ ರೀತಿ ಆಚರಣೆಯಿಂದ ಈ ನಮ್ಮ ಸಂಸ್ಕೃತಿಯನ್ನು ಮಕ್ಕಳು ಅರ್ಥ ಮಾಡ್ಕೊತಾರೆ. ಅವರು ಕೂಡ ಈ ಮುಂದಿನ ಜನ್ರೇಷನ್ಸ್ಗೆ ಕೂಡ ಅವರು ಒಂದು ನಮ್ಮ ಸಂಸ್ಕೃತಿಯ ಅಂಬ್ಯಾಸಡರ್ಸ್ ಆಗಿ ಅವರು ಮುಂದುವರಿತಾರೆ. ತಮಗೆಲ್ಲರಿಗೂ ಮತ್ತೊಂದು ಸಲ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನಾನು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಕ್ಷಮೆ ಇರಲಿ. ಮತ್ತೊಂದು ಸಲ ತಮಗೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳ ಸ್ವಾಗತಿಸಿ ಕಾರ್ಯಕ್ರಮ ಹಾಗೂ ದೇವಿ ಮಹಿಮೆ ಕುರಿತು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರು ಮಂಜುನಾಥ್ ಜೇವರ್ಗಿ ಅವರು ಮಾತನಾಡಿದರು. ಅವ್ರ ಮಗ ಕೂಡ ಆ ಸಮಯದಲ್ಲಿ ನಮ್ಮ ಜೊತೆಗೆ ಬಂದಿದ್ದ, ಇಲ್ಲಿ ಅವ್ರ ಜೊತೆಗೆ ಬಂದಿದ್ದ. ಅಂದರೆ ಡಾಕ್ಟರ್ ಸಾಗರ್ ಅಂಥೇಳಿ ಈಸ್ ಎ ಆರ್ಥೋಪೆಡಿಷಿಯನ್ ಆ್ಯಂಡ್ ಸ್ಪೆಷಲೈಸ್ಡ್ ಆರ್ಥೋಪೆಡಿಷಿಯನ್ ಡಾಕ್ಟರ್ ಅಂತ ಹೇಳ್ಬೋದು. ಅವರು ಜೊತೆಗಿದ್ದರು. ಸಾಗರ್ ಒಬ್ಬ ಕಾಂಟ್ರಾಕ್ಟ್ರನ್ನ ಜೊತೆಗೆ ಕರ್ಕೊಂಡು ಬಂದಿದ್ದ. ತಾವು ಊಹಿಸ್ಬೋದು ಏನು ಮಾಡ್ಬೇಕಂತ ಬಂದಿದ್ರು ಇಲ್ಲಿ ಅಂತ. ಏನಾದರೂ ದೇಣಿಗೆ ಕೊಡ್ಬೇಕಂತ ಬಂದಿದ್ರ ಅಥವಾ ಏನಾದರೂ ಇಲ್ಲಿ ಕಟ್ಟಡ ಕಟ್ಟಿಸ್ಲಿಕ್ಕೆ ಬಂದಿದ್ರ ಅಂತ ತಾವು ವಿಚಾರ ಮಾಡ್ಬೋದು. ಚಂದ್ರಕಾಂತ್ ಅವ್ರು ಹೇಳಿದ್ರು. ಅವ್ರು ಹೇಳಿದಾಗ ನಾವು ಮಂತ್ರಮುಗ್ಧರಾದೆವು ಅಂತ ಹೇಳ್ಬೋದು. ಅಂದರೆ ನಮ್ಮ ಬಾಯಿಂದ ಮಾತೇ ಬರಲಿಲ್ಲ, ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಸಂತೋಷದ ಆ ಹನಿಗಳು ಏನು ಅಂತಂದರೆ, ಈ ದೇವಾಲಯ ಎಷ್ಟು ಆವರಣದಲ್ಲಿದೆ ಅದಕ್ಕೆಲ್ಲ ನಾನು ಕಂಪೌಂಡ್ ವಾಲ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ರು. ನಿಜವಾಗಿಯೂ ಆಶ್ಚರ್ಯ ಪಡುವಂಥ ಮಾತು.
ಈ ಕಂಪೌಂಡ್ ಹಾಲ್ ಹಾಕ್ಸ್ಬೇಕಾದ್ರೆ ಸುಮಾರು 15ರಿಂದ 20 ಲಕ್ಷ ಬೇಕು, ಇದನ್ನು ಎಲ್ಲಿಂದ ತರಬೇಕು ದುಡ್ಡು ಅಂಥೇಳಿ ನಾವು ವಿಚಾರ ಮಾಡುವಂಥ ಸಮಯದಲ್ಲೇ ತಾಯಿ ಅವರ ಮನಸ್ಸಿನಲ್ಲಿ ಹೋಗಿ ಹೇಳಿದಾಳೆ, ನೀವು ಅವ್ರಿಗೆ ಕಂಪೌಂಡ್ ವಾಲ್ ಬೇಕಾಗ್ಯದ, ಹೋಗಿ ಕಂಪೌಂಡ್ ವಾಲ್ ಹಾಕ್ಸು ಅಂಥೇಳಿ. ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ ಇವ್ರ ಮನಸ್ಸಿನಲ್ಲಿತ್ತು, ಯಾರೋ ರಾಮಚಂದ್ರ ನಮ್ಮ ಇವರು ರಾಮ್ಪುರಿ ಅವ್ರ ಮನಸ್ಸಿನಲ್ಲಿತ್ತು, ಚಂದ್ರಕಾಂತ್ ರಾಮ್ಪುರಿ ಅವ್ರ ಮನಸ್ಸಿನಲ್ಲಿದ್ದರೂ ಖರ್ಚು ಮಾಡಬೇಕಾದ್ರೆ ಈಗ ನನ್ನ ವಯಸ್ಸಾಗಿದೆ ರೀ, ನನ್ನ ಮಗ ಖರ್ಚು ಮಾಡಬೇಕು, ನನ್ನ ಮಗ ಮಾಡ್ಲಿಕ್ಕೆ ಹೋಗ್ತಾನೋ ಇಲ್ಲೋ ಅನ್ನೋ ಒಂದು ಸಂಶಯ ಅವ್ರ ತಲೆಯಲ್ಲಿತ್ತು. ರಾತ್ರಿ ಕೂತು ಮಾತಾಡಿದ್ರಂತ ಅವ್ರು ಹೇಳ್ತಾರೆ, ರಾತ್ರಿ ಕೂತು ಮಾತಾಡ್ತಾ ಇದ್ವಿ, ಮಗನಿಗೆ ಹೇಳಿದೆ, ನೋಡಪ್ಪ ಏನಾದರೂ ಮಾಡೋದಿದ್ರೆ ದೊಡ್ಡದು ಮಾಡು, ಆ ಲಕ್ಷ್ಮಿಗೆ ಸಣ್ಣದು ಮಾಡಬೇಡ ಅಂತಂದಾಗ, ಆಯ್ತು ಪಪ್ಪ ಏನು ಮಾಡಮಂತೀನಿ ಹೇಳು, ಇಲ್ಲಪ್ಪ ನಿನ್ನ ಮನಸ್ಸಿನಾಗ ಏನದ ಹೇಳು ಅದನ್ನೇ ಮಾಡು ಅಂತಂದಾಗ ಆತ ಹೇಳ್ದಂತ, ಗುಡಿಗೆ ಯಾಕೆ ಕಂಪೌಂಡ್ ವಾಲ್ ನಾವು ಕಟ್ಟಿಸ್ಬಾರ್ದು ಅಂತ. ನೋಡಿ ತಾಯಿ ಇವ್ರ ಮನಸ್ಸಿನಲ್ಲಿ ಹೇಳಿದ್ದನ್ನೇ ಮಗನ ಮನಸ್ಸಿನಲ್ಲಿ ಕೂಡ ಹೇಳಿಸಿದ್ದಾಳೆ ಅಂತಂದ್ರೆ ತಾಯಿ ಪ್ರಭಾವ ಎಷ್ಟಿರ್ಬೋದು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಇಂಥ ಒಂದು ದೊಡ್ಡ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತೇನಿದ್ದಾರೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇದೇ ರೀತಿ ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಅದನ್ನು ನಾವು ಈಗ ಒಂದೊಂದಾಗಿ ಬಿಡಿಸ್ತಾ ಹೋದಾಗ ತಮಗೆ ಗೊತ್ತಾಗ್ತದಕ್ಕೆ ಯಾವ ರೀತಿ ನಮ್ಮ ಈ ದೇವಿ ಮಹಿಮೆ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನು. ಮೂರನೇದಾಗಿ ರಾಮಚಂದ್ರ ಗೋಜಿ ಅವರು ಕಲಬುರಗಿಯನ್ನು ಸಾಕುವಷ್ಟು ಶ್ರೀಮಂತರು. ಅದರ ಅರ್ಥ ಏನು ಅಂತಂದರೆ, ನೀವು ಬ್ಯಾಂಕಲ್ಲಿ ಯಾವುದಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆ ಒಳಗೆ ಹೋದ್ರೆ ಏನು ರಶ್ ಇರ್ತದೆ, ಎಷ್ಟು ಕಸ್ಟಮರ್ಸ್ ಇರ್ತಾರೆ, ಅದ್ರದ್ದು 5 ಪಟ್ಟು ಕಸ್ಟಮರು ಇವ್ರು ಫೈನಾನ್ಸ್ನಲ್ಲಿ ಇರ್ತಾರೆ, ಇವ್ರು ಬ್ಯಾಂಕಲ್ಲಿ ಇರ್ತಾರೆ. ಅದರಿಂದ ತಿಳ್ಕೊಬೋದು ರಾಮ ರಘೋಜಿಯವರು ಎಂಥ ದೊಡ್ಡ ಬಿಸ್ನೆಸ್ ಇದೆ ಅನ್ನೋದನ್ನು. 31,000 ವೆಹಿಕಲ್ಗಳಿಗೆ ಇವತ್ತು ಅವರು ಅಡ್ವಾನ್ಸ್ ಮಾಡಿದ್ದಾರೆ. ಸುಮಾರು 800 ಕೋಟಿ ರೂಪಾಯಿ ವರ್ಷಕ್ಕೆ ವ್ಯವಹಾರ. ಸಾರಿ, ಇಲ್ಲಿ ಯಾರಾದರೂ ಇನ್ಕಮ್ ಟ್ಯಾಕ್ಸ್ನವ್ರು ಇದ್ದರೆ ದಯವಿಟ್ಟು ಇದನ್ನು ಕಿವಿಯಲ್ಲಿ ಹಾಕೋಬೇಡ್ರಿ. ಆದರೂ ಒಂದು ಮಾತು ಹೇಳ್ತೀನಿ, ಅವರು ಯಾವುದಕ್ಕೂ ಇಲ್ಲಿಯವರೆಗೆ ಇನ್ಕಮ್ ಟ್ಯಾಕ್ಸ್ಗೆ ಕಳುವು ಮಾಡಿಲ್ಲ, ಕರೆಕ್ಟಾಗಿ ಅವ್ರು ಕಟ್ತಾ ಬಂದಿದ್ದಾರೆ. ಅವ್ರದ್ದು NBFC ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕಿಂಗ್ ಫೈನಾನ್ಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್, NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂಥೇಳಿ. ಅಂದರೆ ಇವರು RBIಯಿಂದ ಕೂಡ ಕಡಿಮೆ ದರದಲ್ಲಿ ಲೋನ್ ಪಡಿಬಹುದು ಅಂತ ಆ ಒಂದು ಲೆವೆಲ್ಗೆ ರೀಚ್ ಆಗಿದ್ದಾರೆ. ಇವರು ಹೆಂಗೆ ನಾವು ಶುಗರ್ ಫ್ಯಾಕ್ಟ್ರಿಗಳು, ಸಿಮೆಂಟ್ ಫ್ಯಾಕ್ಟ್ರಿಗಳು ಅಂತೀವಲ್ಲ, CSR ಫಂಡ್ ರಿಸರ್ವ್ ಮಾಡಿರ್ತಾರೆ. ಅಂದರೆ ಅವ್ರ ಟರ್ನ್ ಓವರ್ದು ಇಷ್ಟು ಪರ್ಸೆಂಟೇಜ್ 2% CSR ಫಂಡು ರಿಸರ್ವ್ ಮಾಡ್ತಾರಲ್ಲ, ಆ ರೀತಿ ಇವರಲ್ಲಿಯೂ ಕೂಡ CSR ಫಂಡ್ ರಿಸರ್ವ್ ಇರ್ತದೆ. ಅಂದರೆ 500 crores ಟರ್ನ್ ಓವರ್ ದಾಟಿದ ನಂತರ CSR ಫಂಡ್ ಅವ್ರು ಇಡಲೇಬೇಕು, ಕಮ್ಯುನಿಟಿ ಡೆವಲಪ್ಮೆಂಟ್ ಫಂಡ್ ಅಂಥೇಳಿ, ಸೆಕ್ಯೂರಿಟಿ ಡೆವಲಪ್ಮೆಂಟ್ ಫಂಡ್, ಕಮ್ಯುನಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂಥೇಳಿ. ಸೊ ಇಂಥ ಒಂದು ವ್ಯಕ್ತಿ ಕೂಡ ನಾವು ಅವ್ರ ಹತ್ರ ಹೋದಾಗ ಆಲ್ರೆಡಿ ಬಿರಾದರ್ ಸರ್ ಹೇಳಿದ್ರು, ಸ್ವೀಟ್ ಕೊಟ್ಟರು, ಚಹಾ ಕೊಟ್ಟರು, ಮಾತಾಡಿದ್ರು. ಹೋದ ತಕ್ಷಣ ಒಂದು ಮಾತಂದರು, ಮಂಜು ನಂದು 51 ಚೀಲ ಸಿಮೆಂಟ್ ಅಂತೂ ಬರ್ಕೊಂಡ್ಬಿಟ್ಟು ಮುಂದೇನು ಮಾಡೋಣ ಅಂತ. ಅಂದರೆ ನಾವಿನ್ನೂ ಅವರಿಗೆ ಇನ್ವಿಟೇಷನ್ ಕೊಡೋಕೆ ಹೋಗಿ, ನಾವು ಯಾವುದು ದುಡ್ಡು ಕೇಳೋಕೆ ಹೋಗಿದ್ದಿಲ್ಲ. ಆದರೆ 51 ಚೀಲ ಸಿಮೆಂಟ್ ಬರ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾಗ್ತದೆ 2 ದಿನ ಮುಂಚೆ ಹೇಳ್ಬಿಟ್ಟು ನಾನು ಕಳಿಸ್ತೀನಿ, ಆದರೆ ನೀವು ಮಾತ್ರ ಏನು ಬೇಕಂತೀರಿ ಮುಂದೆ ಕೇಳ್ರಿ ಅನ್ನೋ ಒಂದು ವಾಗ್ದಾನ ಏನು ಮಾಡಿದಾರ, ನಿಜವಾಗಿಯೂ ಅದು ಅಪ್ರಿಷಿಯೇಟ್ ಮಾಡುವಂಥದ್ದು ಅಂತ ಈ ಸಮಯದಲ್ಲಿ ಹೇಳ ಬಯಸ್ತೇನೆ. ರಾಮು ರಘೋಜಿಯವರು ನಂತರ ಎಲ್ಲಿಯಾದರೂ ಕಾಲು ಮುರ್ಕೊಂಡು ಬಿದ್ದಾರ ಅಂತಂದ್ರೆ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಾದ್ರೆ ಯಾವ ಹಾಸ್ಪಿಟಲ್ ಅಂತ ಕೇಳೋ ಜರೂರಿ ಇಲ್ಲ, ಸೀದಾ ಕಾಮರೆಡ್ಡಿ ಅವ್ರ ಬಳಿ ಹೋರಿ ಅಂತಾರೆ. ಯಾಕಂದರೆ ಅವ್ರದ್ದು ಹಾಸ್ಪಿಟಲ್ಲು ಮೂಳೆ ಮುರಿದಂಥವ್ರಿಗೆ ಸ್ಪೆಷಲ್ ಹಾಸ್ಪಿಟ್ಲು. ಇಲ್ಲಿಯವರೆಗೆ ಯಾರೂ ಅಲ್ಲಿ ಹೋಗಿ ನಂದು ಕಾಲು ಮುರಿದಿದ್ದು ಸರಿಯಾಗಿಲ್ಲ ಅಂತ ಬಂದಿದ್ದು ಉದಾಹರಣೆನೇ ಇಲ್ಲ. ಅಷ್ಟು ಫೇಮಸ್ ಆದಂಥ ಡಾಕ್ಟರ್ ಶರಣು ಕಾಮರೆಡ್ಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅದಕ್ಕೂ ಕೂಡ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಅನ್ಕೊ. ಯಾಕಂದರೆ ಬಹಳಷ್ಟು ಹೇಳಲಿಕ್ಕಾಗಲ್ಲ, ಶಬ್ದಗಳು ಬಹಳ ದೊಡ್ಡವು. ಅವರು HK ಕೌನ್ಸಿಲ್ಗೆ ಸದಸ್ಯರಾಗಿದ್ದರು ಮೊದಲು. ಆಮೇಲೆ ಈ ರಾಜಕೀಯದಲ್ಲಿ ಕೂಡ ತಮ್ಮನ್ನು ತಾವು ಸಾಕಷ್ಟು ಸೇರಿಸ್ಕೊಂಡಿದ್ದಾರೆ. ಇದು ಅಲ್ಲದೆ ಅವರು ಮಾಡುವಂಥ ಸಾರ್ವಜನಿಕ ಕೆಲಸಗಳಲ್ಲಿ ತುಂಬ ಆಸಕ್ತಿ ವಹಿಸಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಈ ಸಮಯದಲ್ಲಿ ತಿಳಿಸ್ಕೊಳ್ತೀನಿ. ಬಸವರಾಜ್ ಕರೆಡ್ಡಿ ಅವರು
ನಾವು ಅವರು ಒಡನಾಟ ಸುಮಾರು 35 ವರ್ಷ ಇರ್ಬೋದು, 35-40 ವರ್ಷ ಇರ್ಬೋದು. ಬಾಬುರಾವ್ ಮಂಗಣೆ ಸರ್ ಅಂತ ಬರ್ತಿದ್ರು ಅವರು, ನನ್ನ ಬ್ರದರ್ ಅವರು. ಸೊ ಅವ್ರಾಗ ಕೇಳಿದ್ವಿ ನಾವು, ಸರ್ ತಾವು ನಮ್ಮಲ್ಲಿ ಗೆಸ್ಟ್ ಆಗಿ ಬರಬೇಕು ಅಂತ. ಏನು ರೀ ನಂದೇನು ಸಾಧನೆ ಇದೆ ಅಂತ ನಾ ಗೆಸ್ಟ್ ಆಗಿ ಬರಬೇಕು ಅನ್ನೋ ಮಾತಾಡಿದಾಗ ನಾನು ಅಂದೆ, ನಿಮ್ದು ಅಂತಿಂಥ ಸಾಧನೆ ಅಲ್ಲ ಸರ್, ನೀವು ಗುಲ್ಬರ್ಗಾದಲ್ಲಿ ಇದ್ದು ಬೆಳೆದು ಬೆಂಗಳೂರಿಗೆ ಹೋಗಿ ಸಾಕಷ್ಟು ವಕಾಲತ್ನಲ್ಲಿ ಸಾಧನೆ ಮಾಡಿ ಮತ್ತೆ ವಾಪಸ್ ಕಲಬುರಗಿಗೆ ಬಂದಿರಿ. ಯಾಕೆ ಬಂದಿರಿ ಅಂದರೆ ನನ್ನ ಕರ್ಮಕ್ಷೇತ್ರ ಮತ್ತು ಹುಟ್ಟಿದ ಕ್ಷೇತ್ರ ಒಂದೇ ಆಗಿರಲಿ ಅಂಥೇಳಿ ವಾಪಸ್ ಕಲಬುರಗಿಗೆ ಬಂದು ಸೇವೆ ಸಲ್ಲಿಸ್ತಾ ಇದ್ದೀರಲ್ಲ, ಅದಕ್ಕಾಗಿ ತಮಗೆ ಸನ್ಮಾನ ಮಾಡಬೇಕಾಗಿದೆ ಅಂಥೇಳಿ ಅವ್ರಿಗೆ ಹೇಳಿದಾಗ ಅವರು ಒಪ್ಕೊಂಡು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಶ್ರೀ ವೀರೇಶ್ ಶಾಸ್ತ್ರಿಗಳು ಮಲಕೂಡ್ ಅವರು ಮಹಾಲಕ್ಷ್ಮಿ ಪುರಾಣ ಪ್ರಾರಂಭ ಮಾಡಿದರು. ಜೀವನದ ಸ್ವಾರಸ್ಯ ವ್ಯಕ್ತಿ ಹೆಂಗೆ ಶ್ವಾಸವನ್ನು ತಗೊಳ್ಳಕ್ಕೆ ಶರೀರಕ್ಕೆ ಗಾಳಿಯ ಸ್ವಾಸ್ಥ್ಯ ಎಷ್ಟು ಅವಶ್ಯದೆ, ಹಾಗೆ ಜೀವನದ ಉನ್ನತಿಯ ಸ್ವಾರಸ್ಯಕ್ಕೆ ದೇವರ ನಾಮಸ್ಮರಣೆಯ ಜಯಕಾರ ಅನ್ನುವಂಥದ್ದು ಬಹಳ ಅತ್ಯವಶ್ಯಕತೆ ಇದೆ. ಹಲೋ ಬಿಡು, ಹಲೋ ಹಲೋ. ಹಾಗಾಗಿ ಎಲ್ಲರೂ ಒಮ್ಮೆ ಜೋರಾಗಿ ಜಯಘೋಷವನ್ನು ಮಾಡೋಣ. ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ. ಕೊಲ್ಲಾಪುರ ಮಹಾಲಕ್ಷ್ಮಿ ಮಾತಾ ಕಿ, ಮಹಾದಾಸೋಹಿ ಶರಣ ಬಸವೇಶ್ವರ ಮಹಾರಾಜ ಕಿ ಜಯ. ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಬಹುತೇಕ ಇವತ್ತ ಸಮಯ ತಡ ಆದರೂ ಕೂಡ ಕಾರ್ಯಕ್ರಮ ಯಥಾಸ್ಥಿತಿಗನುಸಾರವಾಗಿ ಪ್ರಾರಂಭಗೊಳ್ತಾ ಇದೆ. ಬಹುತೇಕ ಸಭೆ ಮುಗಿಯವರೆಗೂ ನಾ ಹಿಂದಿದ್ದು ಎಲ್ಲಿ ಜನ ಹೋಯ್ತೇನೆ ಅಂತ ಮಾಡಿದ್ದೆ ನಾನು. ಯಾಕಂದ್ರೆ ನಗರದೊಳಗೆ ಸಮಯಕ್ಕೆ ಮಹತ್ವ ಕೊಡುವಂಥವ್ರು, ಆದರೂ ಕೂಡ 8:30 ಆದರೂ ನೀವು ಪುರಾಣ ಕೇಳ್ಬೇಕಂತ ಕುಂತೀರಂದ್ರೆ ಬಹುತೇಕ ಆ ತಾಯಿ ನಿಮ್ಮೆಲ್ಲರನ್ನ ಹಿಡಿದಿರುವಂಥ ಪ್ರಯತ್ನ ಮಾಡಿದ್ದಾಳೆ. ಸಮಯ ಆದರೂ ಸಹಿತ ತಾವು ಅವಕಾಶ ಮಾಡಿಕೊಟ್ರೆ 1 ತಾಸಿನವರೆಗೆ ಕಾರ್ಯಕ್ರಮ ನಡೀತದೆ. ಇಲ್ರಿ ಗುರುಗಳೇ, ನಮಗೆ ಸಮಯ ಮಹತ್ವದ ಅಂದರೆ ಕೇವಲ 1 ಅರ್ಧ ತಾಸಿನ ಕಾರ್ಯಕ್ರಮವನ್ನು ನಡೆಸಿ ನಮ್ಮ ಅಧ್ಯಕ್ಷರು ಹೇಳಿದಂತೆ ನಾಳೆಗೆ ಸರಿಯಾಗಿ 6:30 ಪುರಾಣ ಪ್ರಾರಂಭ. ತದಬಳಿಕ ಅತಿಥಿಗಳ ಸನ್ಮಾನ ಸತ್ಕಾರ ನಡೀತದೆ. ಆ ಒಂದು ಕಾರ್ಯಕ್ರಮ ಬಹುತೇಕ ಇವತ್ತು ಪ್ರಾರಂಭ ಇದ್ದ ಸಲುವಾಗಿ ಅಡೆತಡೆಗಳಾಗ್ಯಾವ. ಅದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ ಒಂದು ಪದ್ಯವನ್ನು ಗವಾಯಿಗಳು ಹಾಡ್ತಾ ಇದ್ದಾರೆ. ತದಬಳಿಕ ಇಂದಿನ ಪುರಾಣದ ನುಡಿಯನ್ನು ಕೇಳೋಣ. ಕಾಲ ಸಂಹಾರಿ ಮೂಲಾಧಾರಿ ಲೀಲಮಯ ಜಗ ಪಾಲಿಪ ಶೌರಿ ಪಾಲಿಸು ಎನ್ನನು ಹೇ ಜಗದೀಶ್ವರಿ. ಅಂಬಾ ಜಗದಂಬ ಜಗದೀಶ್ವರಿ ಕರುಣಾಕಾರಿಣಿ ಶಿವಶಂಕರಿ ಕರುಣಾಕಾರಿಣಿ ಶಿವಶಂಕರಿ. ಅಂಬಾ ಜಗದಂಬ ಅಂಬಾ ಜಗದಂಬ ಜಗದೀಶ್ವರಿ ಕರುಣಾಕಾರಿಣಿ ಶಿವಶಂಕರಿ ಕರುಣಾಕಾರಿ. ಈ ಸಂದರ್ಭದಲ್ಲಿ ರಾಮಚಂದ್ರ ರಘೋಜಿ, ಪತ್ರಕರ್ತರಾದ ಬಾಬುರಾವ್ ಯಡ್ರಾಮಿ, ಚಂದ್ರಕಾಂತ್ ರಾಮಪುರೆ, ಡಾಕ್ಟರ್ ಶರಣು ಕಾಮರೆಡ್ಡಿ, ಡಾಕ್ಟರ್ ಸಿದ್ದಲಿಂಗ ರೆಡ್ಡಿ, ಬಸವರಾಜ್ ಕರೆಡ್ಡಿ, ಸಿದ್ದಾಜಿ ಪಾಟೀಲ್, RG ಬುಸಾರೆ, ಗುರುಮೂರ್ತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.
ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.